ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ವಾವ್, ಕೈ ಸೇನ್ ಗೊತ್ತಾ, ಹಿಂಗೆ ಹಿಡಿದು ಗರುಡ ಪಕ್ಷಿ ಬಂತು ನೋಡಿ, ತೋರಿಸ್ತಿದ್ರೆ ಟ್ಯಾಂಕ್ ಇದೆಯಲ್ಲ. ಈಗ ತಾನೇ ಕ್ಲೈಮೇಟ್ ನೋಡಿ ಫೋನ್ ತೊಗೊಂಡೆ ಕ್ಯಾಪ್ಚರ್ ಮಾಡೋಣ ಅಂತ. ಅದೇ ಟೈಮಿಗೆ ಗರುಡ ಪಕ್ಷಿ ಬಂತು. ಅಲ್ಲಿ ಕೂತಿದ್ದೆ ನೋಡಿ, ಎಲ್ಲೋ ಕಲರ್ ಟ್ಯಾಂಕ್ ಮೇಲೆ. ಥ್ಯಾಂಕ್ ಗಾಡ್, ಸೊ ಕ್ಯೂಟ್ ಅಲ್ಲ. ಗರುಡ ಪಕ್ಷಿ ನೋಡಿದ್ರೆ ಒಳ್ಳೇದು ಆ್ಯಕ್ಚುಲಿ. ಇದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಹಾರೋಯ್ತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಸುಮಾರು ದಿವಸ ಆಯಿತು ನಿಮ್ಮ ಮುಂದೆ ನಾನು ಕೂತ್ಕೊಂಡು ಮಾತಾಡಿ. ಏನು ಗೊತ್ತಾ ಗೈಸ್, ಬ್ಯುಸಿ ಕೆಲಸ ಜಾಸ್ತಿ ಅಲ್ವಾ. ಹಾಗಾಗಿ ಫ್ರೀಯಾಗಿ ಕೂತ್ಕೊಂಡು ಬರೋಕ್ಕಾಗಿಲ್ಲ. ನಾನು ಏನೋ ಒಂದು ವಿಚಾರನ ನಿಮ್ಮ ಹತ್ರ ಹಂಚ್ಕೋಬೇಕಿತ್ತು. ಸೊ ಹಾಗಾಗಿ ಬಂದೆ. ಏನಂದರೆ, ನನ್ನಲ್ಲಿ ಒಂದು ಬದಲಾವಣೆಗಳು 3 ಚೇಂಜಸ್ ಆಗಿದ್ದಾವೆ. ಆ 3 ಚೇಂಜಸ್ಗೆ ಕಾರಣ ಯಾರು ಅಂತ ನಾನು ಹೇಳಬೇಕಿತ್ತು. ಹಾಗಾಗಿ ಹೇಳೋಣ ಅಂತ ಬಂದೆ. ನನ್ನ 3 ಚೇಂಜಸ್ಗೆ ಕಾರಣ ದೇವರು, ಗುರುಗಳು. ನನ್ನ ರಾಯರನ್ನು ನಂಬಿ, ನಾನು ಸ್ಟಾರ್ಟಿಂಗೆಲ್ಲ ರಾಯರನ್ನು ನಂಬ್ತಿರಲಿಲ್ಲ. ಎಲ್ಲರೂ ಹೌದು, ನೀನು ರಾಯರನ್ನ ಯಾಕೆ ಮಾಡಲ್ಲ, ಎಲ್ಲ ದೇವ್ರನ್ನ ಮಾಡ್ತೀಯ, ರಾಯರನ್ನ ಯಾಕೆ ಮಾಡಲ್ಲ. ನನಗೆ ನಮ್ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಇರಲಿಲ್ಲ. ನಾನು ಸೆಕೆಂಡ್ ಟೈಮು ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರದ್ದು ಫೋಟೋ ತೊಗೋಬೇಕು. ನನಗೆ ಯೂಶಲಿ ಎಲ್ಲರೂ ಹೇಳ್ತಿರ್ತಾರೆ, ಎಲ್ಲೋದ್ರೂ ಫೋಟೋಗಳು ಮನೆಗಿರೋದೆಲ್ಲ ಎತ್ಕೊಂಬರ್ಬಾರ್ದು ಅಂತಾರಲ್ಲ. ಹಾಗಾಗಿ ನಾನು ಎತ್ಕೊಂಬರ್ತಿರ್ಲಿಲ್ಲ. ಯಾಕೋ ಮನೇಲಿ ರಾಯರೋದಿಲ್ಲ ಅಂದ್ಬಿಟ್ಟು ಗುರುವಾರ ಫೋಟೋ ತೊಗೊಂಬಂದೆ. ಫೋಟೋ ತೊಗೊಂಡು 6 ಮಂತ್ ಆದರೂ ಕೂಡ ನಾನು ಗುರುವಾರ ಅಂತ ಭಕ್ತಿಯಿಂದ ರಾಯರಿಗೆ ಏನಾರು ಮಾಡ್ತಾಯಿಲ್ಲ. ಕ್ಯಾಶುವಲಾಗಿ ದೀಪ ಹಚ್ಕೊಂಡು ಮಾಮೂಲಿ ಬರೋಂಗೆ ಬರ್ತಾಯಿದ್ದೆ. ಆಮೇಲೆ ನನಗೆ ಹೆಲ್ತ್ ಇಶ್ಯೂಸು ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಮನೇಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಸಹ ನನಗೆ ಆಗ್ತಾಯಿರಲಿಲ್ಲ. ಆವಾಗ ನಾನು ರಾಯರಿಗೆ ಬೇಡ್ಕೊಂಡೆ. 50% ರಾಯರಿಗೆ ತುಳಸಿ ಹಾರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಪ್ಪದ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಆರತಿ ಬೆಳಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದ ನನ್ನ ಹೆಲ್ತಲ್ಲಿ ಸ್ವಲ್ಪ ಸುಧಾರಣೆ ಕಾಣ್ತು. ಒಂದು 50% ಅಂತಲೇ ಹೇಳ್ಬೋದು. ಅದೊಂದು ಚೇಂಜಸ್ ಆಯಿತು. ಇನ್ನೊಂದು ಏನಪ್ಪ ಅಂದರೆ, ನಾನು ಅನ್ನೆಸಸರಿ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಾಯಿದ್ದೆ. ಬೇರೆಯವ್ರನ್ನ ಬದಲಾಯಿಸ್ಬಿಡ್ಬೇಕು ಅನ್ನೋ ಒಂದು ಭ್ರಮೆನಲ್ಲೇ ಇದ್ದೆ. ನನಗೆ ಅದೇನು ಸತ್ಯದ ಅರಿವಾಯಿತು ಅಂದರೆ, ಪರರ ಚಿಂತೆ ಮಾಡಬೇಡ, ಪರರನ್ನ ಬದಲಾಯಿಸೋಕ್ಕೆ ನೀನು ಯಾರಿಲ್ಲ, ನಿನ್ನನ್ನು ನೀನು ಬದಲಾಯಿಸ್ಕೊ, ನಿನ್ನನ್ನು ನೀನು ನೋಡ್ಕೊ ಅನ್ನೋ ಒಂದು ಥಾಟು, ಯೋಚನೆ ನನಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 2ನೇ ಚೇಂಜಸ್ ಬಂತು. 3ನೇ ಚೇಂಜಸ್ ಏನು ಅಂದರೆ, ಮೂರನೇದು ಚೇಂಜಸ್ನ ಮರ್ತೇ ಹೋಗ್ಬಿಟ್ಟಿತ್ತು. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ಏನು ಮಾಡೋದಪ್ಪ ಅಂತ ಚೆನ್ನಾಗಿ ಹಿಂಗೆ ಸೊಳ್ಳೆ ಹಿಂಗೆ ಬಡ್ಕೊಂಡೆ. ಆಮೇಲೆ ಬಡ್ಕೊಂಡ್ಮೇಲೆ ಜ್ಞಾಪಕ ಬಂತು. 3ನೇದು ನಾನು ಗಾಡಿ ಕಲ್ತಿದ್ದು. ಗಾಡಿ ಸ್ವಲ್ಪ ಬರ್ತಾಯಿತ್ತು ನನಗೆ. ಫುಲ್ಲು ಪರ್ಫೆಕ್ಟ್ ಇರಲಿಲ್ಲ ನಾನು. ಅದಕ್ಕೆ ಗಾಡಿ ಕಲಿಯೋಕ್ಕೆ ಧೈರ್ಯ ದೇವ್ರು ಕೊಟ್ಟ. ಒಟ್ಟು 3 ಬೇಡಿಕೆಗಳು ನನಗೆ ರಾಘವೇಂದ್ರ ಸ್ವಾಮಿನ ನಂಬಿದ್ದಕ್ಕೆ ಫುಲ್ಫಿಲ್ ಆಯಿತು. ದೇವ್ರನ್ನ ನಾವು ನಂಬಬೇಕು ಫಸ್ಟು. ನಮ್ಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂದಾಗ ನಾವು ಯೋಚನೆ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ. ದೇವರು ಇದ್ದಾನೆ, ದೇವರೆಲ್ಲನೂ ಮಾಡಿಕೊಡ್ತಾನೆ ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡ್ರೆ ಖಂಡಿತ ಆವಾಗ ನಮಗೆ ದೇವ್ರ ಮೇಲೆ ನಂಬಿಕೆ ಹೊರಟೋಗಲ್ಲ, ನಂಬಿಕೆ ಬಂದೇ ಬರುತ್ತೆ. ಇನ್ನೊಂದೇನೆಂದರೆ, ಫಸ್ಟ್ ಆಫ್ ಆಲು ನಿಮ್ಗೆ ಹೇಳೋದಂದರೆ,
ಫಸ್ಟು ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಅದನ್ನು ಮೈಂಡಿಂದ ತೆಗ್ದಾಕ್ಬಿಡ್ಬೇಕು. ಫಸ್ಟು ನೀವು ದೇವ್ರ ಹತ್ರ ಏನು ಬಿಟ್ಕೋಬೇಕು ಗೊತ್ತಾ, ನನ್ನಲ್ಲಿರೋ ಬೇರೆಯವ್ರ ಬಗ್ಗೆ, ನನ್ನಲ್ಲಿರೋ ನೆಗೆಟಿವ್ ಯೋಚನೆಗಳು, ಬೇರೆಯವ್ರ ಬಗ್ಗೆ ಯೋಚನೆಗಳು ನನಗೆ ಬರದಂಗೆ ನೋಡ್ಕೊ. ನನ್ನಲ್ಲಿರೋ ನೆಗೆಟಿವಿಟಿನ ಫಸ್ಟು ತೆಗಿಯಪ್ಪ ದೇವರೇ, ಒಂದು ಪೀಸ್ ಆಫ್ ಮೈಂಡ್ ಕೊಡು, ಒಳ್ಳೆ ಜ್ಞಾನ, ಒಳ್ಳೆ ದಾರಿ, ಒಳ್ಳೆ ಬುದ್ಧಿ ಕೊಡು, ಚಿಂತೆಗೆ ಯೋಚನೆಗೆ ಅವಕಾಶ ಕೊಡಬೇಡ, ನನ್ನಲ್ಲಿರೋ ನೆಗೆಟಿವಿಟಿನ ಫಸ್ಟು ಓಡಿಸು ಅಂತ ನೀವು ದೇವರಲ್ಲಿ ಕೋರಿಕೆ ಇಟ್ಟರೆ ನಿಮ್ಮಲ್ಲಿರೋ ಅರ್ಧ ಭಾಗ 50% ನಿಮಗೆ ಪೀಸ್ ಆಫ್ ಮೈಂಡ್ ಅನ್ನೋದು ಸಿಗುತ್ತೆ. ನಾವೇನು ಗೊತ್ತಾ, ಅರ್ಧ ಜೀವನ ಎಲ್ಲ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ, ಬೇರೆಯವರು ನೋಡಿ ಜಲಸ್ ಪಡ್ತಾ, ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ಕೊಳ್ತಾ, ಅವ್ರ ಲೈಫ್ ನಮಗಿಲ್ಲ, ಅವ್ರಂಗೆ ನಾವಿಲ್ಲ, ಇದನ್ನು ನೀವು ಯಾವಾಗ ಬಿಡ್ತೀರೋ ಆಗ ನಿಮ್ಮ ಲೈಫಲ್ಲಿ ನೆಮ್ಮದಿ ಅನ್ನೋದು, ಪೀಸ್ ಆಫ್ ಮೈಂಡ್ ಅನ್ನೋದು ಬರುತ್ತೆ. ಏನಂದರೆ ಇದುವರೆಗೂ ನಾನು ಗಮನಿಸಿರೋ ಪ್ರಕಾರ ನನ್ನ ನೋಡಿ ಬೇರೆಯವ್ರಿಗೆ ಗಿಲ್ಟ್ ಫೀಲ್ ಆಗಬೇಕೇ ಹೊರತು, ನನಗೆ ಅವರು ಸಾರಿ ಕೇಳಬೇಕೇ ಹೊರತು, ನಾನು ಇದುವರೆಗೂ ಯಾರ ಹತ್ರನೂ ಸಾರಿ ಕೇಳೋ ಥರ ನಾನು ನಡ್ಕೊಂಡಿಲ್ಲ. ಯಾಕೆಂದರೆ ನನಗೆ ತುಂಬ ತಾಳ್ಮೆ, ತುಂಬ ಪೇಷನ್ಸು. ನಾನು ಯೋಚನೆ ಮಾಡ್ದಿರ ಅನ್ನೆಸಸರಿಯಾಗಿ ನಾನು ಯಾರ ಬಗ್ಗೆನೂ ಯಾರ ಮನಸ್ಸು ನೋಯಿಸೋಕ್ಕೆ ಹೋಗಲ್ಲ, ಯಾರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡೋಕ್ಕೋಗಲ್ಲ. ನಾನು ಸುಮಾರು ವರ್ಷಗಳ ಹಿಂದೆ ನಾನು ತುಂಬಾ ಜನರ ಬಗ್ಗೆ ಮಾತಾಡ್ತಿದ್ದೆ. ಅವರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ನೆಗೆಟಿವ್ ಆಗಿ ನಾನು ಜನಗಳ ಬಗ್ಗೆ ಮಾತಾಡ್ತಿದ್ದೆ. ನಾನು ಅದರದ್ದೆಲ್ಲ ನಾನು ಪ್ರತಿಫಲ ಅನುಭವಿಸ್ಬಿಟ್ಟೆ. ಹಾಗಾಗಿ ಆಮೇಲೆ ನಾನು ಒಂದು ವ್ಯಕ್ತಿ ಬಗ್ಗೆ ತಿಳಿದಿರ, ಅವನ ಪರಿಸ್ಥಿತಿ ಬಗ್ಗೆ, ಮನಸ್ಥಿತಿ ಬಗ್ಗೆ ತಿಳಿದಿರ ಅವನ ಬಗ್ಗೆ ಮಾತಾಡಬಾರ್ದು ಅನ್ನೋದು ಸತ್ಯ ಅರ್ಥ ಆದಾಗಿಂದ ನಾನು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆನೂ ಮಾಡಲ್ಲ. ಈಗ ಕೆಟ್ಟದಾಗಿ ಒಬ್ಬರ ಬಗ್ಗೆ ನಾನು ಬಿಂಬಿಸೋಕ್ಕೂ ಹೋಗಲ್ಲ. ಯಾಕಂದರೆ ಸುಮಾರು ಸ್ಟೇಟಸ್ಗಳು ಅವು ಇವು ನೋಡ್ಬೋದು. ನಾವು ಬೇರೆಯವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಪೋಟ್ರೆ ಮಾಡ್ತೀವೋ, ಬೇರೆಯವ್ರನ್ನ ಎಷ್ಟು ನಾವು ಕೀಳಾಗಿ ನೋಡ್ತೀವೋ, ಅಷ್ಟು ಅವ್ರ ಪಾಪಕರ್ಮಗಳನ್ನ ನಾವು ಎತ್ಕೊತೀವಿ, ಅವರನ್ನು ಪರಿಶುದ್ಧ ಮಾಡಿಬಿಡ್ತೀವಿ. ಹಾಗಾಗಿ ನನಗೆ ಎಷ್ಟೋ ಜನ ಎಷ್ಟು ಹುನ್ನಾರಗಳು ಮಾಡಿದ್ರು. ಅವ್ರ ಹೆಸರು ಬೇಡ, ನನಗೆ ಗೊತ್ತು ಯಾರ್ಯಾರೇನಂತ. ಎಷ್ಟು ನನಗೆ ಹುನ್ನಾರ ಮಾಡಿದ್ರು. ಆ ಹುನ್ನಾರಗಳಿಗೆ ಅವರೇ ಬಲಿಯಾದರೆ ಹೊರತು ನಾನು ಬಲಿಯಾಗಲಿಲ್ಲ. ಯಾಕಂದರೆ ನನ್ನ ಮನಸ್ಸು ಶುದ್ಧವಾಗಿತ್ತು. ನಾನು ಯಾರಿಗೂ ಕೆಟ್ಟದ್ದು ಬಯಸೋದು ಇಲ್ಲ, ಬಯಸಲಿಲ್ಲ. ಹಾಗಾಗಿ ನನಗೆ ಯಾವ ಹುನ್ನಾರಗಳು ಎಫೆಕ್ಟ್ ಆಗಲಿಲ್ಲ. ನನಗೆ ಒಂದು ಸರಿ ಫೇಕ್ ಡ್ರಾಮಾ ಅಂತ ಗೊತ್ತಾಗ್ಬಿಟ್ರೆ ನಾನು ಅವ್ರ ಕಡೆ ತಿರುಗೂ ಕೂಡ ನಾನು ನೋಡಲ್ಲ. ನಾನು ಹಣಕ್ಕೆ ಅಂತೂ ಬೆಲೆ ಕೊಡೋಳಲ್ಲ. ಮನುಷ್ಯ ನ್ಯಾಯವಾಗಿರಬೇಕು, ನಿಜ ಹೇಳಬೇಕು. ಈ ನಾಟಕಗಳನ್ನೆಲ್ಲ ಆಡಬಾರ್ದು. ಒಳಗೊಂದು ಹೊರಗೊಂದು ಡ್ರಾಮಾ ಮಾಡೋರು ಇಂಥವ್ರನ್ನ ತಿರುಗೂ ಕೂಡ ನಾನು ನೋಡಲ್ಲ. ನಾನು ಒಳ್ಳೆ ಕ್ವಾಲಿಟಿಗಳಿಗೆ, ಒಳ್ಳೆತನಕ್ಕೆ, ಒಳ್ಳೆ ಗುಣಗಳಿಗೆ ಬೆಲೆನ ಕೊಡ್ತೀನಿ. ಇನ್ನೊಂದೇನೆಂದರೆ, ನಮ್ಮ ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆ ಎದುರುಗಡೆನೇ ಚಪ್ಪಲಿ ಬಿಡೋರು ಯಾವಾಗಲೂ. ನಾನೇನಂದರೆ ಮನೆ ಮುಂದೆ ಚಪ್ಪಲಿಯಲ್ಲೇ ಬಿಡಬೇಡಿ, ಚಪ್ಪಲಿ ಬಿಡಬಾರ್ದು ಆ್ಯಕ್ಚುಲಿ. ಆ ಮನೆ ಮುಂದೆ ಅದು ದೇವಮೂಲೆಯಲ್ಲಿ ನೀರಿಡಬೇಕು, ಇಲ್ವಂದರೆ ತುಳಸಿ ಗಿಡನೋ ಅಥವಾ ಯಾವ್ದಾರೊಂದು ಪ್ಲ್ಯಾಂಟ್ಸ್ ಯಾವುದಾದ್ರೂ ಇಡಬೇಕು ಅಂತ ಹೇಳಿದೆ. ಅವರು ಹೆಂಗೆ ನನ್ನ ಮಾತಿಗೆ ಬೆಲೆ ಕೊಟ್ಟರು ಅಂದರೆ, ನಾನು ಹೇಳಿದ ನೆಕ್ಸ್ಟ್ ಡೇನೇ ಆ ಚಪ್ಪಲಿನ ಮನೆ ಮುಂದೆ ಬಿಡೋರು ಪಕ್ಕದಲ್ಲಿ ಬಿಟ್ಟರು. ಆ ಜಾಗದಲ್ಲಿ ಒಂದು ಆಲೋವೆರಾ ಪಾಟನ್ನು ಇಟ್ಟರು. ನನಗೇನು ಖುಷಿ ಆಯಿತು ಅಂದರೆ, ನನ್ನ ಮಾತನ್ನು ಪಾಲಿಸಿದ್ರಲ್ಲ ಅಂತ ಖುಷಿ ಆಯಿತು. ನನಗೇನಾದರೂ ನನ್ನ ಕಣ್ಣಿಗೆ ಬಿತ್ತು, ನನ್ನ ಮನಸ್ಸಿಗೆ ಬಂತು ಅಂದರೆ, ಅದು ಸರಿ ಇಲ್ಲ ಅಂದರೆ ಅದು ಹೇಳಬೇಕು ಅಂದರೆ ಹೇಳ್ಬಿಡ್ತೀನಿ ನಾನು. ಅವರಿಂದ ನಾನು ಯಾರಿಂದ ಏನೂ ನಿರೀಕ್ಷೆ ಕೂಡ ಮಾಡಲ್ಲ. ಒಂದು ಒಳ್ಳೇದು ಹೇಳಬೇಕು ಅಷ್ಟೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಗೈಸ್, ಇನ್ನೊಂದು ಹೇಳಬೇಕು ಅಂದರೆ, ಕೆಲವರು ಬರೀ ಭ್ರಮೆನಲ್ಲೇ ಇರ್ತಾರೆ. ಅವ್ರು ಏನು ಮಾಡ್ತಿದ್ದೀವಿ ಅನ್ನೋ ಜ್ಞಾನ ಕೂಡ ಅವ್ರಿಗಿರಲ್ಲ. ಅದು ತಪ್ಪು ಅನ್ನೋ ಕೂಡ ಅವರು ಮೈಂಡಿಗೆ ಬರೋಲ್ಲ. ಅಷ್ಟು ಒಂಥರ ಭ್ರಮೆಗೆ ಒಳಗಾಗ್ಬಿಟ್ಟಿರ್ತಾರೆ. ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಅದು ತಪ್ಪು ಮಾಡ್ತಿದ್ದೀವಿ, ಒಬ್ರಿಗೆ ಹರ್ಟ್ ಮಾಡ್ತಿದ್ದೀವಿ, ಒಬ್ರಿಗೆ ತೊಂದರೆ ಆಗ್ತಿದೆ, ಒಬ್ರಿಗೆ ತೊಂದರೆ ಕೊಡ್ತಾಯಿದ್ದೀವಿ ನಾವು ಅನ್ನೋ ಅರಿವು ಕೂಡ ಇರಲ್ಲ. ಅವ್ರಿಗೆ ಅಜ್ಞಾನ ಅನ್ನೋದು ಆವರಿಸ್ಕೊಂಬಿಟ್ಟಿರುತ್ತೆ. ಭ್ರಮೇಲೇ ಇರ್ತಾರೆ ಅವರು. ನಾವು ಕರೆಕ್ಟಾಗಿದ್ದೀವಿ, ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ ಅಂತ.
ಆ ಭ್ರಮೆ ಕಳ್ಚೋಗ್ಬೇಕು ಅಂದರೆ ಒಂದು ಮಂತ್ರ ಹೇಳಬೇಕು. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಈ ಮಂತ್ರ ಹೇಳೋದ್ರಿಂದ ಯಾ ದೇವಿ ಸರ್ವಭೂತೇಷು ಭ್ರಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಥೆ ನಮಸ್ತಸ್ಥೆ ನಮೋ ನಮಃ. ಈ ಮಂತ್ರ ಹೇಳೋದ್ರಿಂದ ನಮ್ಮಲ್ಲಿರೋ ಅಂಧಕಾರ, ಭ್ರಮೆ, ಪೊರೆನ ದೇವರು ಕಳಚಿಬಿಡ್ತಾನೆ. ಒಂದು ಸರಿ ಹೇಳೋದಲ್ಲ, ನೀವು ಯಾವಾಗಲೂ ಫ್ರೀ ಟೈಮಲ್ಲೆಲ್ಲ ಹೇಳಬೇಕು. ಪೂಜೆ ಮಾಡುವಾಗ ಹೇಳಬೇಕು, ಸ್ನಾನ ಮಾಡ್ಕೊಂಡು ತಕ್ಷಣ ಹೇಳಬೇಕು. 108 ಸರಿ ಹೇಳಿದ್ರೂ ಒಳ್ಳೆಯದು. ಈ ಮಂತ್ರ ಹೇಳೋದ್ರಿಂದ ಇದರಿಂದ ನಿಮಗೆ ಏನು ಫಲ ಲಭಿಸುತ್ತೆ ಅಂದರೆ, ಮೇಯ್ನು ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಫಸ್ಟ್ ಬಿಡ್ತೀರ. ನಿಮ್ಮ ಲೈಫಲ್ಲಿ ಏನು ಬ್ಯಾಗೇಜಸ್ ಇದೆ, ನಿಮ್ಮ ಲೈಫಲ್ಲಿ ಏನು ಬ್ಲ್ಯಾಕೇಜಸ್ಗಳಿದ್ದಾವೆ, ಅದ್ರ ಬಗ್ಗೆ ನಿಮಗೆ ಜ್ಞಾನ ಬರುತ್ತೆ. ಅದರದ್ದು ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಅದನ್ನೆಲ್ಲ ಅದಕ್ಕೆ ಸೊಲ್ಯೂಷನ್ ಹುಡುಕುವಂಥ ಜ್ಞಾನ ದೇವರು ನಿಮಗೆ ಕೊಡ್ತಾರೆ. ಫಸ್ಟ್ ಆಫ್ ಆಲು ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡ್ತೀರಾ. ಹೊರಗಡೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ಹೊರಗಡೆಯವ್ರ ಬಗ್ಗೆ ನೀವು ಹೊರಗಡೆಯವ್ರ ಬಗ್ಗೆ ನೀವು ಯೋಚನೆ ಮಾಡೋದು ಬಿಟ್ರಿ ಅಂದರೆ ಅರ್ಧ ನೀವು ಗೆದ್ದಿರಿ ಅಂತ ಅರ್ಥ. ಹಾಗಾಗಿ ನೀವು ಆರ್ಥಿಕವಾಗಿ ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮಾನಸಿಕವಾಗಂತೂ ನಿಮ್ಗೆ ಖಂಡಿತ ಪೀಸ್ ಅನ್ನೋದು, ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ.